ಒಂದು 15ರಿಂದ 20 ಜನಕ್ಕೆ ಆಗುವಷ್ಟು ಒಂದು 25 ಪ್ಲೇಟ್ ಮಸಾಲೆ ಪುರಿ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ. ಇದನ್ನು ಕುಕ್ಕರ್ಗೆ ಹಾಕಿ ಒಂದು 3ರಿಂದ 4 ವಿಷಿಲು ಇಲ್ಲ ಒಂದು 5 ವಿಷಿಲ್ ಹೊಡಿಸಿದ್ರು ಏನು ತೊಂದರೆ ಇಲ್ಲ. ಅದು ಮೆತ್ತಗಾದಷ್ಟು ಒಳ್ಳೆ ರುಚಿ ಕೊಡುತ್ತೆ. ನಾನು ಒಂದು 10 ಪ್ಲೇಟ್ ಮಸಾಲೆ ಪುರಿ ಆಗೋಕ್ಕೆ ಎಷ್ಟು ಬೇಕು ಮಸಾಲೆ ಅಷ್ಟನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಿಷ್ಟು ಮಸಾಲೆ ಪದಾರ್ಥಗಳು. ಇದನ್ನು ಬಾಣಲಿಗೆ ಹಾಕಿ ನೀಟಾಗಿ ಹುರಿಯೋದು. ತೆಂಗಿನಕಾಯಿ ತುರಿ ಜನರಲಾಗಿ ಯಾರೂ ಹಾಕಲ್ಲ. ಇದು ಹಾಕಿದ್ರೆ ಆ ತೆಂಗಿನಕಾಯಿ ಫ್ಲೇವರಲ್ಲ, ತೆಂಗಿನಕಾಯಿರಲ್ಲಿ ಒಂದಷ್ಟು ಜಿಡ್ಡಿನಂಶ ಇರುತ್ತೆ. ಆ ಹುರಿತಾ ಜಿಡ್ಡಿನಂಶ ಚೆನ್ನಾಗಿ ಬಿಟ್ಕೊಂಡ್ರೆ ಮಸಾಲೆಗೆ ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಲೂಗಡ್ಡೆ ಬಟಾಣಿ ಈ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬೋಣ. ನೋಡಿ, ಈಗ ಪುರಿ ನಾವು ಮಾಡಿಟ್ಕೊಂಡಿರುವಂಥ ಪುರಿ ಎಲ್ಲದಕ್ಕೂ ಒಂದು 5 ಪುರಿ ಹಾಕ್ತೀನಿ. ನೋಡಿ, ಈ ಥರ ಪುಡಿನ ನಾವು ಬೇಯಿಸಿರೋ ಆಲೂಗಡ್ಡೆ ಮತ್ತು ಬಟಾಣಿ ಇದೆಯಲ್ಲ, ಅದನ್ನೀಗ ಎಲ್ಲದಕ್ಕೂ ಒಂದೊಂದು ಟೇಬಲ್ ಸ್ಪೂನು ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಮಸಾಲೆ ಬಿಸಿ ಮಸಾಲೆ ರೆಡಿ ಇದೆ. ಮಸಾಲೆ ಹಾಕೋಣ ಎಲ್ಲದಕ್ಕೂ ಒಂದೊಂದು ಸೌಟು. ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ಇಷ್ಟಿರಬೇಕು, ಕರೆಕ್ಟಾಗಿದೆ ಇದು. ಸ್ನೇಹಿತರೆ ನೋಡಿದ್ರಲ್ಲ, ಒಳ್ಳೆ ಮಸಾಲೆ ಪುರಿ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಸಿಕ್ಕಿದಾಗ ಅಥವಾ ನಮ್ಮ ಮದುವೆ ಮನೆಗಳಲ್ಲಿ ಆ ರಿಸೆಪ್ಷನ್ ಟೈಮಲ್ಲಿ ಆ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಚಾಟ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇರ್ತಾರಲ್ಲ, ಅವಾಗ ಸುಮಾರು ಜನ ನನಗೆ ಸಿಕ್ಕಿ ಹೇಳಿದ್ದಾರೆ, ದಯವಿಟ್ಟು ಈ ರೆಸಿಪಿ ತೋರಿಸಿ, ಯಾಕೆ ತೋರಿಸಿಲ್ಲ ನೀವು ಅಂತ ಕ್ವಶನ್ ಮಾಡ್ತಾ ಇರ್ತಾರೆ. ನಾವು ಮತ್ತು ನೀವು ಅದನ್ನು ಏನಾರ ಮುಚ್ಚುಮರೆ ಮಾಡ್ತಿದ್ದೀರಾ ಅಂತಲೂ ರೇಗಿಸಿದ್ದಾರೆ ಸುಮಾರು ಜನ. ನಾವು ಖಂಡಿತ ಯಾವುದೇ ರೆಸಿಪಿನೂ ಮುಚ್ಚುಮರೆ ಇಲ್ಲದೇ ನಾವು ಹೇಗೆ ಅಡುಗೆ ಮಾಡ್ತೀವಿ, ಒಂದೊಂದು ಪದಾರ್ಥನೂ ಮತ್ತು ಅದ್ರ ಪೋರ್ಷನ್ನು ಹೇಗೆ ಉರಿಬೇಕು ಅನ್ನೋದನ್ನು ನಾವೇನು ಕಲ್ತಿದ್ದೀವಿ, ನಾವೇನು ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ, ಯಾವುದೂ ಮುಚ್ಚುಮರೆ ಇಲ್ಲದೇ. ಹಾಗೆ ಇದನ್ನು ತೋರಿಸ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು, ದಯವಿಟ್ಟು ನಾವು ಒಂದು ಕಿಟಿ ಪಾರ್ಟಿ ಮಾಡ್ತಿದ್ದೀವಿ, ಒಂದು ಲೇಡೀಸ್ ಎಲ್ಲ ಸೇರಿ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಕಿಟಿ ಪಾರ್ಟಿ ಮಾಡ್ತೀವಿ, ಅದಕ್ಕೊಂದು ಮಸಾಲೆ ಪುರಿ ನಾವೇ ಮಾಡಿಕೊಟ್ರೆ ಹೇಗಿರುತ್ತೆ ಒಂದ್ಸಲಿ ತೋರಿಸ್ಕೊಡಿ ಅಂತ. ಆದ್ದರಿಂದ ಒಂದು 15ರಿಂದ 20 ಜನಕ್ಕೆ ಆಗುವಷ್ಟು ಒಂದು 25 ಪ್ಲೇಟ್ ಮಸಾಲೆ ಪುರಿ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ. ನೀವು ಮನೆಗಳಲ್ಲಿ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಕೂತ್ಕೊಂಡು ಸೇರಿ ಮಸಾಲೆ ಪುರಿ ಮನೇಲೇ ಮಾಡಿ ಮನೇಲೇ ರುಚಿಸ್ಬೋದು. ಅಷ್ಟರ ಮಟ್ಟಿಗೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಶುರು ಮಾಡಿ. ಸ್ನೇಹಿತರೆ, ಮಸಾಲೆ ಪುರಿಗೆ ಮೊದಲಿಗೆ ಬೇಕಾಗಿರೋದು ಒಳ್ಳೆ ಒಣಗಿರೋ ಬಟಾಣಿನ ಚೆನ್ನಾಗಿ ಒಂದು 8 ಗಂಟೆ ಕಾಲ ನೆನೆಸಿ ರಾತ್ರಿ ಇಡಿ ಅದನ್ನೇ ಒಂದು 5ರಿಂದ 6 ಸಲ ಚೆನ್ನಾಗಿ ತೊಳ್ಕೊಂಡು ಅದ್ರ ಜೊತೆ 3 ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕಿ ಒಂದು 3ರಿಂದ 4 ವಿಷಿಲು ಇಲ್ಲ ಒಂದು 5 ವಿಷಿಲ್ ಹೊಡಿಸಿದ್ರು ಏನು ತೊಂದರೆ ಇಲ್ಲ. ಅದು ಮೆತ್ತಗಾದಷ್ಟು ಒಳ್ಳೆ ರುಚಿ ಕೊಡುತ್ತೆ. ಹಸಿ ಬಟಾಣಿ ಕೂಡ ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಆದರೆ ಈ ಬಟಾಣಿ ಉಪಯೋಗಿಸಿದ್ರು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಣ ಬಟಾಣಿ ನೆನೆಸಿ ಚೆನ್ನಾಗಿ ಬೇಯಿಸ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಯಾಕಂದ್ರೆ ಹಸಿ ಬಟಾಣಿ ಹಾಕಿದ್ರೆ ಸುಮ್ಮನೆ ಒಂದು ಕುದಿಗೆ ಕರಗೋಗ್ಬಿಡುತ್ತೆ, ಆ ಬಟಾಣಿ ಸಿಗಲ್ಲ ನಿಮಗೆ ಮಸಾಲೆ ಪುರಿಲಿ. ಆದ ಕಾರಣಕ್ಕೋಸ್ಕರ ಇದನ್ನು ತೊಗೊಳ್ತೀವಿ, ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ. ಮತ್ತು ಬಾಯಿಗೆ ಮಧ್ಯೆ ಸಿಗ್ತಾ ಇದ್ದರೆ ಅದು ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ಒಣ ಬಟಾಣಿ ನೆನೆಸಿ ಬೇಯಿಸ್ಕೊಂಡು ತೊಗೊಂಬರ್ತೀವಿ. ಸ್ನೇಹಿತರೆ ನೋಡಿ, ಕುಕ್ಕರಲ್ಲಿ 4ರಿಂದ 5 ವಿಷಿಲ್ಲು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಬಂದಿದ್ದೀವಿ. ನೋಡಿ, ಬೇಯಿಸಿದ್ರೆ ಸಿಪ್ಪೆ ಎಲ್ಲ ಸಮೇತ ಆಚೆ ಬರ್ಬೇಕು, ಅಂದರೆ ಅಷ್ಟು ಚೆನ್ನಾಗಿ ಬೇಯಬೇಕಿದು. ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಮಿಕ್ಕಿದ್ದು ಮಸಾಲೆ ಹುರಿಯೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ಮಸಾಲೆ ಪುರಿ ಆ ಮಸಾಲೆಗೆ ಏನೇನು ಪದಾರ್ಥಗಳು ಹಾಕ್ತೀವಿ ಅನ್ನೋದಕ್ಕೆ ತೋರಿಸ್ತೀನಿ. ನೋಡಿ, ನಾನು ಒಂದು 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಲವಂಗ. ನಾನು ಒಂದು 10 ಪ್ಲೇಟ್ ಮಸಾಲೆ ಪುರಿ ಆಗೋಕ್ಕೆ ಎಷ್ಟು ಬೇಕು ಮಸಾಲೆ ಅಷ್ಟನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ 3 ಮರಾಠ ಮಗ್ಗು, ಆಮೇಲೆ ಸ್ಟಾರ್ ಹೂವು, ಒಂದೇ ಒಂದು ಸ್ಟಾರ್ ಹೂವು, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಈ ಕಲ್ಲು ಹೂವನ್ನ ತೊಗೊಳ್ತಾ ಇದ್ದೀನಿ. ಹಾಗೆ ಕಾಳುಮೆಣಸು, 1 ಚಮಚದಷ್ಟು ಕಾಳುಮೆಣಸು ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಜೀರಿಗೆನ ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು 3 ಚಮಚದಷ್ಟು ಧನಿಯಾ ಕಾಳನ್ನ ತೊಗೊಳ್ತಾ ಇದ್ದೀನಿ. 2 ಪಲಾವ್ ಎಲೆ. ಇದಿಷ್ಟು ಮಸಾಲೆ ಪದಾರ್ಥಗಳು. ಇದನ್ನು ಬಾಣಲಿಗೆ ಹಾಕಿ ನೀಟಾಗಿ ಹುರಿಯೋದು ಏನೇನು ಅಂತ ತೋರಿಸ್ತೀನಿ. ನಾವೊಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಸನ್ ಪ್ಯೂರ್ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾಯ್ತಿದ್ದಂಗೆ ನಾವು ಅವಾಗಲೇ ತಟ್ಟೆಗೆ ಇಟ್ಕೊಂಡಿರೋಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಒಂದು 50 ಭಾಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗ್ತಿದ್ದಂಗೆ ನೋಡಿ 1 ಇಂಚಷ್ಟು ನಾನು ಶುಂಠಿನ ತೊಗೊಂಡಿದ್ದೀನಿ. ಹಾಗೆಯೇ 2 ಉಂಡೆ ಬೆಳ್ಳುಳ್ಳಿ, ಇದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಇದ್ರ ಜೊತೆಗೆ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ದಪ್ಪ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ 2 ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಪುದೀನ ಸ್ವಲ್ಪ 1 ಮುಷ್ಟಿಯಷ್ಟು ಪುದೀನ ಸೊಪ್ಪು, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಹಾಗೆಯೇ ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಆಮೇಲೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಸಪ್ರೇಟಾಗಿ ಹಾಕೋಬೋದು. ಬಟ್ ಮಸಾಲೆಗೆ ತುಂಬ ಖಾರ ಹಾಕೋ ಅವಶ್ಯಕತೆ ಇಲ್ಲ, ಇಷ್ಟು ಹಾಕಿದ್ರೆ ಸಾಕು. ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಹಾಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಜನರಲಾಗಿ ಯಾರೂ ಹಾಕಲ್ಲ. ಇದು ಹಾಕಿದ್ರೆ
ಆ ತೆಂಗಿನಕಾಯಿ ಫ್ಲೇವರಲ್ಲ, ತೆಂಗಿನಕಾಯಿರಲ್ಲಿ ಒಂದಷ್ಟು ಜಿಡ್ಡಿನ ಅಂಶ ಇರುತ್ತೆ. ಆ ಹುರಿತಾ ಜಿಡ್ಡಿನ ಅಂಶ ಚೆನ್ನಾಗಿ ಬಿಟ್ಕೊಂಡ್ರೆ ಮಸಾಲೆಗೆ ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ತೆಂಗಿನಕಾಯಿನ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿಯನ್ನು, ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದು ಮನೇಲಿ ಮಾಡ್ಕೊಳ್ಳೋರಿಗೆ ಕಾಯಿ ತುರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾರು ಅಂಗಡಿ ಮಾಡ್ತೀನಿ, ನಾನು ಮಸಾಲೆ ಪುರಿ ಅಂಗಡಿ ಮಾಡ್ತೀನಿ ಅನ್ನೋರು ಕಾಯಿ ತುರಿ ಹಾಕ್ಬೇಡಿ, ಯಾಕಂದರೆ ಅಳಸೋಗ್ಬಿಡುತ್ತೆ ಅಥವಾ ನೀರು ಬಿಟ್ಕೊಂಡ್ಬಿಡುತ್ತೆ. ಮಸಾಲೆ ಮೇಲ್ಗಡೆ ಒಂದು ಥರ ನೀರು ಆಗ್ಬಿಡುತ್ತೆ, ಕೆಳಗಡೆ ಎಲ್ಲ ಗಟ್ಟಿ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಥರ ಆಗುತ್ತೆ. ಆದ್ದರಿಂದ ಕಾಯಿನ ಅಂಗಡಿ ಮಾಡೋರು ಹಾಕೋದು ಬೇಡ, ಮನೇಲಿ ಮಾಡ್ಕೊಳ್ಳೋರು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಹುರ್ಕೋಬೇಕು. ಈ ಹಸಿ ವಾಸನೆ ಹೋಗ್ಬೇಕು, ಇದ್ರದ್ದೆಲ್ಲ ಹಸಿ ವಾಸನೆ ಹೋದರೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ ಮಸಾಲೆ, ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಒಂದು ಚಿಟಿಕೆ ಅರಶಿನ, ಒಂದು ಅರ್ಧ ಚಮಚದಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹುರಗಡ್ಲೆ 1 ಕಪ್ಪಷ್ಟು, ಅಂದರೆ ಒಂದು 2 ಮುಷ್ಟಿಯಷ್ಟು ಹುರಗಡ್ಲೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟವ್ ಆಫ್ ಮಾಡಿದ್ಮೇಲೆ ಸೇರಿಸ್ಕೊಳ್ಳಿ. ಸ್ಟವ್ ಹಚ್ಚಿ ಹುರಿಬೇಕಾದ್ರೆ ಇದನ್ನು ಹುರಗಡ್ಲೆ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ಸ್ಟವ್ ಆಫ್ ಮಾಡಿದ್ದೀನಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಹುರಗಡ್ಲೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ, ನಾನು ಆವಾಗಲೇ ಬೇಯಿಸಿಟ್ಕೊಂಡಿದ್ನಲ್ಲ, ಆ ಬಟಾಣಿನ ಇದಕ್ಕೆ 1 ಕಪ್ಪಷ್ಟು ಸೇರಿಸ್ತೀನಿ. ಇದರಿಂದ ಒಳ್ಳೆ ಒಂದು ರುಚಿ ಸಿಗುತ್ತೆ ಮತ್ತು ನಿಮ್ಗೆ ಒಳ್ಳೆ ಬೈಂಡಿಂಗ್ ಸಿಗುತ್ತೆ, ಥಿಕ್ನೆಸ್ ಸಿಗುತ್ತೆ. ನೀವು ಕಡಲೆ ಹಿಟ್ಟು ಕದ್ರ ಹಾಕೋದು, ಅಕ್ಕಿ ಹಿಟ್ಟು ಕದ್ರ ಹಾಕೋದು ಏನೂ ಬೇಕಾಗಿಲ್ಲ. ಈ ಬಟಾಣಿ, ಬೇಯಿಸಿರೋ ಬಟಾಣಿನೇ 1 ಕಪ್ಪಷ್ಟು ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕು. ಸ್ನೇಹಿತರೆ, ಕೆಲವರು ಕಡಲೆ ಹಿಟ್ಟು ಉಪಯೋಗಿಸ್ತಾರೆ ಆ ಥಿಕ್ನೆಸ್ ಬೈಂಡಿಂಗ್ ಬರೋದಕ್ಕೋಸ್ಕರ. ಆಮೇಲೆ ಲಾಸ್ಟಿಗೆ ಕದ್ರಬಿಟ್ಟು ನೀರಲ್ಲಿ ಕದ್ರಬಿಟ್ಟು ಬಿಡೋದು ಅದು ಕುದಿಯೋ ಟೈಮಲ್ಲಿ. ಅದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹೊಟ್ಟೆ ಉಬ್ರಿಸೋದು, ಗ್ಯಾಸ್ಟ್ರಿಕ್ ಆಗೋದು, ಈ ಥರ ಸಮಸ್ಯೆಗಳಾಗುತ್ತೆ. ಆದ್ದರಿಂದ ಅದನ್ನು ಹಾಕಬೇಡಿ, ಈ ಹೊರಗಡ್ಲೆನೇ ಹಾಕಬೇಕು. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ, ಬೇಯಿಸಿರೋ ಬಟಾಣಿ ಇದಕ್ಕೆ ಹಾಕೊಂಡು ಡೈರೆಕ್ಟಾಗಿ ಹಾಕೊಂಡು ರುಬ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈ ಮಸಾಲೆ ಈ ಥರ ನೈಸಾಗಿ ರುಬ್ಕೊಂಡ್ಬಂದಿದ್ದೀವಿ. ಈಗ ಇದನ್ನು ಕುದಿಸೋ ಸಮಯ, ಕುದಿಸ್ಬೋಣ. ಈ ಕುದಿಸೋದಕ್ಕೆ ನಾವೊಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಸನ್ಪ್ಯೂರ್ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಎಣ್ಣೆ ಒಂಚೂರು ಕಾಯ್ತಿದ್ದಂಗೆ ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ನಿಮಗೆ ಫ್ಲೇವರು ಮತ್ತು ಒಳ್ಳೆ ಕಲರ್ ಕೊಡುತ್ತೆ. ಅದಕ್ಕೋಸ್ಕರ ಹಚ್ಚ ಖಾರದ ಪುಡಿಯನ್ನು 1 ಚಮಚ ಹಾಕ್ಕೊಳ್ತಿದ್ದೀನಿ. ಇದು 2 ಕಾಯ್ತಿದ್ದಂಗೆ ನಾನು ರುಬ್ಬಿರೋಂತಹ ಮಸಾಲೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಬಟಾಣಿ ಬೇಯಿಸಿಟ್ಕೊಂಡಿದ್ದು ನೀರಿತ್ತಲ್ಲ, ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ, ಇದು ಚೆನ್ನಾಗಿ ಈಗ ಕುದಿಯೋಕ್ಕೆ ಶುರು ಆಗಿದೆ. ನಾನು ಸುಮಾರು 1-1.5 ಲೀಟ್ರಷ್ಟು ನೀರನ್ನು, ಅಂದರೆ ಆ ಬಟಾಣಿ ಬೇಯಿಸಿದ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಬೋಣ. ಉಪ್ಪು ಮಸಾಲೆಗೆ ಜಾಸ್ತಿ ಹಾಕಬೇಡಿ, ಯಾಕಂದರೆ ಬಟಾಣಿ ಬೇಯಿಸೋವಾಗ ಉಪ್ಪು ಹಾಕಿರ್ತೀವಿ, ಮತ್ತು ಮೇಲ್ಗಡೆ ನಾವು ಸ್ವಲ್ಪ ಚಾಟ್ ಮಸಾಲೆ ಎಲ್ಲ ಹಾಕ್ತೀವಲ್ಲ, ಅದರಿಂದ ತುಂಬ ಉಪ್ಪು ಅವಶ್ಯಕತೆ ಇಲ್ಲ. ಸಾಂಬಾರಿಗೆ ಇದಕ್ಕೆಲ್ಲ ಹಾಕ್ತೀವಲ್ಲ, ಅಷ್ಟು ಉಪ್ಪು ಸ್ವಲ್ಪ ಕಮ್ಮಿ ಇದ್ದಂಗೆ ಇರಬೇಕು, ಅವಾಗ ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ, ಇದು ಚೆನ್ನಾಗಿ ಮಸಾಲೆ ಕುದಿಯೋಕ್ಕೆ ಶುರು ಆಗಿದೆ. ಇದೊಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಆ ನೊರೆ ಇದೆಯಲ್ಲ ಸೈಡಲ್ಲಿ, ಆ ನೊರೆ ಎಲ್ಲ ಕಮ್ಮಿ ಆಗಿದರೆ ಮಸಾಲೆ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಅವಾಗ ಸ್ಟವ್ ಆಫ್ ಮಾಡೋಣ. ಅದಕ್ಕೂ ಮುಂಚೆ ನಾನು ಆವಾಗಲೇ ಬೇಯಿಸಿಟ್ಕೊಂಡಿರೋ ಬಟಾಣಿ ಮತ್ತು ಆಲೂಗೆಡ್ಡೆಯನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬೋಣ ಅಷ್ಟರೊಳಗೆ. ಸ್ನೇಹಿತರೆ ನೋಡಿ, ಇದು ಆಲೂಗೆಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಬೇಯಿಸಿರೋ ಬಟಾಣಿಗೆ. ನೋಡಿ, ಆಲೂಗೆಡ್ಡೆ ಬಟಾಣಿ ಈ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬೋಣ. ಇದಕ್ಕೂ ಬಟಾಣಿ ಮಿಕ್ಸ್ಗೂ ಕೆಲವರು ಆಮ್ಚೂರು ಪೌಡ್ರೆಲ್ಲ ಹಾಕ್ತಾರೆ, ಆಮ್ಚೂರು ಜೀರಾ ಪೌಡ್ರೆಲ್ಲ ಹಾಕ್ತಾರೆ. ಅದು ಒಂಥರ ನಾರ್ತ್ ಇಂಡಿಯನ್ ಫ್ಲೇವರ್ ಕೊಡುತ್ತೆ. ನಾವು ಇದಕ್ಕೆ ಹಾಗೆ ಪ್ಲೈನ್ ಇರೋದ್ರಿಂದ, ಪ್ಲೈನ್ ಈ ಮಸಾಲೆಗೆ ಎಲ್ಲ ಪದಾರ್ಥಗಳು ಹಾಕಿರೋದ್ರಿಂದ ಇದನ್ನು ಪ್ಲೈನ್ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸ್ನೇಹಿತರೆ, ಇದು ಚೆನ್ನಾಗಿ ಕುದ್ದು ಬಂದಿದೆ. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಮಸಾಲೆ ಪುರಿಗೆ ಪುರಿ ರೆಡಿ ಮಾಡಬೇಕಲ್ಲ, ಒಂದು ಪುರಿ ರೆಡಿ ಮಾಡ್ಕೊಂಬೋಣ. ಹಾಗೆ ಒಂದು ಸ್ವೀಟ್ ಚಟ್ನಿನ ರೆಡಿ ಮಾಡೋಣ. ಇದಕ್ಕೆ ಸ್ವೀಟ್ ಚಟ್ನಿಗೆ ನಾನು ಒಂದು 7 ರಿಂದ 8 ಖರ್ಜೂರವನ್ನು ತೊಗೊಂಡಿದ್ದೀನಿ. ಖರ್ಜೂರ ಅಂದರೆ ಸೀಡ್ಲೆಸ್ ಖರ್ಜೂರ, ಇದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನೋಡಿ ಒಂದು 50 ಗ್ರಾಮಷ್ಟು ಬೆಲ್ಲ, ನೋಡಿ ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಿದ್ದೀನಿ. ಶುಂಠಿ ನಿಮಗೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸ್ವೀಟ್ ಚಟ್ನಿಗೆ. ಅದಕ್ಕೆ ನೋಡಿ 1 ಇಂಚಷ್ಟು ಶುಂಠಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಇದಕ್ಕೆ ಹುಣಸೆಹಣ್ಣು ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸವನ್ನು ಇದಕ್ಕೆ ಸೇರಿಸ್ಕೊಂಬೋಣ. ಈಗ ಇದನ್ನು ಮಿಕ್ಸಿಲಿ ಪೂರ್ತಿ ನೈಸಾಗಿ ರುಬ್ಕೊಂಡು ಅದನ್ನೊಂಚೂರು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಅಥವಾ ಏನು ಬೆಚ್ಚಗೆ ಮಾಡ್ಕೊಂಡ್ರೆ ಆವಾಗಲೇ ಉಪಯೋಗಿಸಿ ಖಾಲಿ ಮಾಡ್ತೀರಾ ಅಂತ ಹೇಳಿದ್ರೆ ಹಾಗೆ ಮಿಕ್ಸಿ ಆಡಿಸಿ ಇಟ್ಕೊಂಡ್ರೆ ಸಾಕಾಗತ್ತೆ. ಸ್ನೇಹಿತರೆ ನೋಡಿ, ಇದು ಸ್ವೀಟ್ ಚಟ್ನಿ ನೀಟಾಗಿ ರುಬ್ಕೊಂಬಂದಿದ್ದೀವಿ. ಇದನ್ನೇನಿಲ್ಲ, ಒಂದು ಪಾತ್ರೆಗೆ ಹಾಕಿ ಚಿಕ್ಕದಾಗಿ ಒಂದು ಸ್ವಲ್ಪ 1 ಕುದಿ ಬಂದರೆ ಸಾಕು. ತುಂಬ ಕುದಿಸೋ ಅವಶ್ಯಕತೆ ಇಲ್ಲ, ಒಂದು ಕುದಿ ಬರೋಷ್ಟು ಕುದಿಸ್ಕೊಂಡ್ರೆ ಸಾಕು. ಅದು ಅಂದರೆ ನೀವು ಸುಮಾರು ಒಂದು ವಾರ ಇಟ್ಕೋತೀರಾ ಫ್ರಿಡ್ಜಲ್ಲಿ ಅಂದರೆ, ಅವಾಗಲೇ ಖಾಲಿ ಮಾಡ್ತೀರಾ ಅಂದರೆ ಹಾಗೆ ಉಪಯೋಗಿಸ್ಕೋಬೋದು. ಬಟ್ ಕುದಿಸಿದ್ರೆ ಇನ್ನೂ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ರುಬ್ಕೊಂಬಂದಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಒಂಚೂರು ಬಿಸಿ ಮಾಡ್ಕೊತೀನಿ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬಿಸಿ ಆಗ್ತಾ ಒಂಚೂರು ಗಟ್ಟಿ ಆಗಿಬಿಡುತ್ತಲ್ಲ ಕುದೀತಾ. ಅದಕ್ಕೋಸ್ಕರ ನೋಡಿ,
ಇಷ್ಟು ನೀರು ಹಾಕ್ಕೊಂಡು ಆ ಖರ್ಜೂರದ ಫ್ಲೇವರ್ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟ್ ಚಟ್ನಿ. ಸ್ನೇಹಿತರೆ, ಇದಕ್ಕೆ ಚಿಲ್ಲಿ ಪೌಡ್ರು ಬೇರೆ ಇನ್ನೇನೋ ಚಾಟ್ ಮಸಾಲ ಏನೂ ಹಾಕೋದು ಬೇಡ. ಇದಿಷ್ಟೇ, ತುಂಬ ಸಿಂಪಲ್ ಇದು. ಇದೇ ತುಂಬ ರುಚಿಯಾಗಿರುತ್ತೆ. ಇದಿಷ್ಟೇ, ಜಾಸ್ತಿ ಏನು ಹಾಕ್ಕೊಳ್ದೇ ಇಷ್ಟರಲ್ಲೇ ಮಾಡ್ಕೊಳ್ಳಿ. ನೋಡಿ, ಇದು ಖರ್ಜೂರ ಕುದಿಯೋಕ್ಕೆ ಶುರು ಮಾಡಿದ್ರೆ ಘಮನೇ ಒಂಥರ ಸೂಪರ್. ಅದು ಏನೋ ಸ್ವೀಟ್ ಮಾಡ್ತೀಯಾರ, ಸ್ಪೆಷಲ್ ಸ್ವೀಟ್ ಮಾಡ್ತೀಯಾರಲ್ಲ ಅನ್ಸುತ್ತೆ. ಸ್ನೇಹಿತರೆ, ಇದನ್ನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕುದಿಸಿದ್ರೆ ಸಾಕು. ತುಂಬ ಹೊತ್ತು ಕುದಿಸಿದ್ರೆ ತುಂಬ ಗಟ್ಟಿಯಾಗಿ ಪಾಕ ಥರ ಆಗ್ಬಿಡುತ್ತೆ, ತಿರ್ಗಾ ಆಮೇಲೆ ಬೆಲ್ಲದ ಥರ. ಅದಕ್ಕೆ ನೋಡಿ, ಒಂದು 2 ಕುದಿ ಕುದ ತಕ್ಷಣ ನೋಡಿ ಆಫ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇನ್ನೇನು ಪುರಿ ಒಂದು ರೆಡಿ ಮಾಡ್ಕೋಬೇಕು. ಪುರಿ ನೋಡಿ, ಈ ಥರ ರೆಡಿಮೇಡ್ ಸಿಕ್ಕಾಪಟ್ಟೆ ಸಿಗುತ್ತೆ ಈಗ ಅಂಗಡಿಗಳಲ್ಲೆಲ್ಲ. ಇದೇ ಥರ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಚಿರೋಟಿ ರವೆ ಮೈದಾ ಮನೇಲೇ ಕಲಿಸ್ಕೊಂಡು ಮನೇಲೇ ಪುರಿ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಇದು ನಿಮಗೆ ಸೇಫು, ಯಾಕಂದರೆ ಆಚೆಯಿಂದ ರೆಡಿಮೇಡ್ ಪುರಿಗಳು ತಂದರೆ ನಿಮಗೆ ಯಾವ ಎಣ್ಣೆಲಿ ಕರೆದಿರ್ತಾರೋ, ಹೇಗೆ ಮಾಡಿರ್ತಾರೋ ಅನ್ನೋದು ಭಯ ಇದ್ದೇ ಇರುತ್ತೆ ಯಾವಾಗಲೂ ಅಷ್ಟೇ. ಆದ್ದರಿಂದ ಮನೇಲೇ ಈ ಥರ ಒಳ್ಳೆ ಎಣ್ಣೆ ಹಾಕ್ಕೊಂಡು ಫ್ರೆಶ್ಶಾಗಿ ಕರ್ಕೊಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾನು ರೆಡಿ ಸಿಗೋದನ್ನ ಈಗ ಬಿಸಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ, ಇದಕ್ಕೆ ಹಾಕಿ ಕರೆದು ಬಿಡೋಣ. ನೋಡಿ, 2 ಸೆಕೆಂಡ್ ಹಪ್ಪಳ ಕರೆದಂಗೆ ಇದು. ಸ್ನೇಹಿತರೆ, ಮಸಾಲೆ ಪುರಿಗೆ ಏನೇನು ಬೇಕು ಪೂರ್ತಿ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಅದನ್ನು ಪ್ಲೇಟಿಗೆ ಹಾಕೊಟ್ಬೋಣ. ಒಳ್ಳೆ ಅದು ಏನು ಎಲ್ಲ ಒಟ್ಟಿಗೆ ಸೇರಿಸಿ ಇದು ಮಾಡೋಕ್ಕಾಗಲ್ಲ, ಎಲ್ಲ ಪ್ಲೇಟಿಗೆ ಅಲ್ಲಲ್ಲಿ ಹಾಕೊಟ್ರೆ ಅದು ಮಜಾನೇ ಬೇರೆ. ಅಂಗಡೀಲಿ ಹೆಂಗೆ ಹಾಕ್ಕೊಡ್ತಾರೆ ಹಂಗೆ ಆ ಥರ ಈಗ ಪ್ಲೇಟಿಗೆ ಇದು ಮಾಡಬೇಡ, ಸರ್ವ್ ಮಾಡಬೇಡ. ನೋಡಿ, ಈಗ ಪುರಿ ನಾವು ಮಾಡಿಟ್ಕೊಂಡಿರೋಂಥ ಪುರಿ ಎಲ್ಲದಕ್ಕೂ ಒಂದು 5 ಪುರಿ ಹಾಕ್ತೀನಿ. ನೋಡಿ, ಈ ಥರ ಪುಡಿನ ಇದು ಮಾಡ್ಕೊಳ್ಳೋಣ. ಇದು ಪುರಿ ಚೆನ್ನಾಗಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈಗ ನೋಡಿ ಎಲ್ಲದಕ್ಕೂ ಪುರಿ ಹೊಡೆದು ಹಾಕ್ಕೊಂಡಿದ್ದೀವಿ. ನಾವು ಬೇಯಿಸಿರೋ ಆಲೂಗಡ್ಡೆ ಮತ್ತು ಬಟಾಣಿ ಇದೆಯಲ್ಲ, ಅದನ್ನೀಗ ಎಲ್ಲದಕ್ಕೂ 1 ಟೇಬಲ್ ಸ್ಪೂನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ. ಹಾಗೆ ನೋಡಿ ಮಸಾಲೆ, ಬಿಸಿ ಬಿಸಿ ಮಸಾಲೆ ರೆಡಿ ಇದೆ. ಮಸಾಲೆ ಹಾಕೋಣ ಎಲ್ಲದಕ್ಕೂ 1 ಸೌಟು. ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ಇಷ್ಟಿರಬೇಕು, ಕರೆಕ್ಟಾಗಿದೆ ಇದು. ಮಸಾಲೆ ನಾನು ಗ್ರೀನ್ ಕಲರ್ ಮಾಡಿದ್ದೀನಿ. ಬೇರೆ ನಿಮಗೆ ರೆಡ್ ಕಲರ್ ಬೇಕು ಅಂದರೆ ಕೆಂಪು ಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೋಬೋದು, ಅದು ರೆಡ್ ಕಲರ್ ಬರುತ್ತೆ. ಎಲ್ಲದಕ್ಕೂ ಈಗ ಹಚ್ಚಿರೋಂಥ ಈರುಳ್ಳಿ ಸ್ವಲ್ಪ ಹಾಕೋಣ ಮೇಲ್ಗಡೆ. ನಿಮಗೆ ಎಷ್ಟು ಬೇಕು ಇವೆಲ್ಲ ಕಸ್ಟಮೈಸ್, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಹಾಗೆ ಹಚ್ಚಿರೋವಂಥ ಟೊಮೆಟೊ ಹಾಕೋಣ. ಈಗ ನೈಸಾಗಿ ಹಚ್ಚಿರೋವಂಥ ಟೊಮೆಟೊ, ಇದು ಆಪ್ಷನಲ್ಲು. ಯಾರಿಗೆ ಟೊಮೆಟೊ ಇಷ್ಟವೋ ಇಲ್ವೋ ಅವರು ನಿಂಬೆಹಣ್ಣು ರಸ ಬೇಕಾದ್ರೆ ಹಾಕೋಬೋದು. ಟೊಮೆಟೊ ಇರೋ ಟೊಮೆಟೊ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ತುರಿದಿರೋವಂಥ ಕ್ಯಾರೆಟ್ ತುರಿ. ಹಾಗೆ ಆವಾಗಲೇ ಸ್ವೀಟ್ ಚಟ್ನಿ ಮಾಡ್ಕೊಂಡಲ್ಲ, ಆ ಸ್ವೀಟ್ ಚಟ್ನಿ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ಮಜಾ ಕೊಡುತ್ತೆ ನಿಮಗೆ. ಸ್ನೇಹಿತರೆ, ಹಂಗೆ 1 ಚಿಟಿಕೆ ಚಾಟ್ ಮಸಾಲ ಹಾಕೋಣ. ತುಂಬ ಮಜವಾಗಿರುತ್ತೆ ಇದು. ನೋಡಿ, ಇಷ್ಟು ತುಂಬ ಇಲ್ಲ, ಒಂದೊಂದೇ ಚಿಟಿಕೆ 1 ಪ್ಲೇಟಿಗೆ. ಹಾಗೆ ಸೇವ್ ಲಾಸ್ಟಿಗೆ ಮೇಲ್ಗಡೆಗೆ. ಸ್ನೇಹಿತರೆ, ನೋಡಿದ್ರಲ್ಲ, ಒಳ್ಳೆ ಮಸಾಲೆ ಪುರಿ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. RVR ಮದುವೆ ಮನೆ ಶೈಲಿಯ ಮಸಾಲೆ ಪುರಿಯನ್ನು ಈಗ ಟೇಸ್ಟ್ ಮಾಡೋ ಸಮಯ. ಆದರೆ ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಫಸ್ಟು ಇಷ್ಟೊಂದೆಲ್ಲ ಮಾಡಿದ್ದೀವಲ್ಲ, ಫಸ್ಟ್ ಎಲ್ರಿಗೂ ಕೊಟ್ಟು ಆಮೇಲೆ ನಾವು ಟೇಸ್ಟ್ ಮಾಡೋಣ. ಫಸ್ಟ್ ಎಲ್ರಿಗೂ ಕೊಟ್ಬಿಡ್ತೀನಿ. ಸ್ನೇಹಿತರೆ, ನಮ್ಮ ಪೂರ್ತಿ ಕಿಚನ್ ಸ್ಟಾಫು, ಮೇಯ್ನ್ ನಮ್ಮ ರಾಜಣ್ಣ ಮೇಯ್ನ್ ಇನ್ಚಾರ್ಜು, ಮೇಯ್ನು ನಮ್ಮ ಕಿಚನ್ ಪೂರ್ತಿ ಹಾರ್ಟ್ ಇವರು, ಹೃದಯ ಭಾಗ ಇವರೇ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಬೇಕು. ಅಕಸ್ಮಾತ್ ಹೆಚ್ಚು ಕಮ್ಮಿ ಇದ್ದರೆ ಬೈತಾರೆ, ಆಮೇಲೆ ಬೈಸ್ಕೋಬೇಕು. ನಮಗಿಂತ ತುಂಬ ದೊಡ್ಡವ್ರು, ನಾನು ಹೇಳಿದ್ನಲ್ಲ ಅಂಕಲ್ ಅಂತ ಕರೆಯೋದು. ಆದ್ದರಿಂದ ಅವರು ಟೇಸ್ಟ್ ಮಾಡಿ ಹೇಳಬೇಕು ಇವಾಗ ಹೇಗಿದೆ ಅಂತ. ಬನಗ ನಮ್ಮ ನಾಗರಾಜು ಕಿಚನ್ ಇನ್ಚಾರ್ಜ್ ಪೂರ್ತಿ ಇವರೇ. ನಮ್ಮ ಅರ್ಧ ಟೆನ್ಷನ್ ಎಲ್ಲ ಇವರೇ ಜವಾಬ್ದಾರಿ ತೊಗೊಂಡು ಮಾಡೋದು. ಬನ್ನಿ ನಾಗೇಶ್, ನಮ್ಮ ಇನ್ನೊಬ್ಬರು ಹೆಡ್ ಕುಕ್ ಇವರು ನಾಗೇಶ್ ಅಂಥೇಳಿ ಇವರು. ಆಮೇಲೆ ಬಸಣ್ಣ, ನಮ್ಮ ಕಂಪ್ನಿಗಳಿಗೆಲ್ಲ ಅಡುಗೆ ಇವರೇ ಮಾಡೋದು. ನಮ್ಮ ಪೂರ್ತಿ ಟ್ರಾನ್ಸ್ಪೋರ್ಟ್ ಎಲ್ಲ ಇವರೇ ನೋಡ್ಕೊಳ್ಳೋ ಸಿದ್ದರಾಜು ಅಂತ. ಬರಪ್ಪ, ಇವರು ನಮ್ಮ ಇವ್ರಿಗಿಂತ ಜೂನಿಯರ್, ಇವರು ಅಸ್ಟೆಂಟು. ಮತ್ತು ನಮ್ಮ ಕಿಚನ್ಗೆಲ್ಲ ಪೂರ್ತಿ ಆ ತಲೆ, ಬ್ರೈನು, ಹಾರ್ಟು ಎಲ್ಲ ಕರೆಕ್ಟಾಗಿ ಎಲ್ಲರದ್ದು ವರ್ಕ್ ಆಗಬೇಕು ಅಂದರೆ ಇವ್ರು ಇರ್ಬೇಕು ಚೆನ್ನಾಗಿ. ಇವ್ರು ನಗ್ನಗ್ತಾ ಎಲ್ಲ ಓಡಾಡ್ಕೊಂಡಿದ್ರೆ ಇನ್ನು ಕಿಚನ್ ಪೂರ್ತಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಅವ್ರಿಗೂ ಕೊಟ್ಟಿದ್ದೀನಿ. ಹಂಗೆ ನಮ್ಮ ಈವೆಂಟ್ ಪೂರ್ತಿ ಮ್ಯಾನೇಜ್ಮೆಂಟ್ ಮಾಡೋದು ವಿಶ್ವ ಅಂತ ಹೇಳಿ ಇವ್ರಿಗೂ ಕೊಟ್ಟಿದ್ದೀನಿ. ಸ್ನೇಹಿತರೆ ನೋಡಿ, ಎಲ್ಲ ಪೂರ್ತಿ ನಮ್ಮ ಕಿಚನ್ ಟೀಮು, ನಮ್ಮ ಕೋರ್ ಟೀಮ್ ಯಾರ್ಯಾರಿದ್ದಾರೆ, ಹೃದಯ ಭಾಗ, ಕೈ ಭಾಗ, ತಲೆ ಭಾಗ ಎಲ್ಲರೂ ಬಂದಾಗಿದೆ, ಇಲ್ಲಿ ನಮ್ಮ ಜೊತೆಗಿದ್ದೀವಿ. ಯಾಕಂದರೆ ಇವತ್ತು ಪೂರ್ತಿ ಕಿಚನ್ ಮೇಂಟೆನೆನ್ಸ್ ನಡೀತಾ ಇದೆ, ಆದ್ದರಿಂದ ಇವತ್ತು ರಜಾ ಮಾಡಿದ್ದೀವಿ. ಮತ್ತು ಈಗ ಎಲ್ಲರಿಗೂ ಮಸಾಲೆ ಪುರಿ ಚಾಟ್ಸ್ ಆದಂಗೆ ಆಯಿತು. ಬನ್ನಿ ಟೇಸ್ಟ್ ಮಾಡೋಣ ಎಲ್ಲ ಹೇಗಿದೆ ಹೇಗೆ ಅಂತ ಹೇಳ್ತಾರೆ. ಈಗ ಮನೇಲಿ ನೋಡಿ ಈ ಥರ ಎಲ್ಲ ಜೊತೆಗೆ ಸೇರಿ ಮಾಡ್ಕೊಳ್ತಿದ್ರೆ ಅದ್ರ ಮಜಾನೇ ಬೇರೆ. ಎಲ್ಲ ಹೋಗಿ ಅಂಗಡೀಲಿ ತಿನ್ನೋದು ಇದ್ದೇ ಇರುತ್ತೆ.
ಮನೇಲಿ ಮಾಡ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ಖಂಡಿತವಾಗ್ಲೂ ಮದುವೆ ಮನೇಲಿ ಹೇಗೆ ಮಾಡ್ತೀವಿ ಅದೇ ಥರ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ನೇಹಿತರೆ ನೋಡೋದ್ರಲ್ಲ, RVR ಮದುವೆ ಮನೆ ಶೈಲಿಯ ಮಸಾಲೆ ಪುರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ಹಾಗೆ ಎಲ್ಲ ನಮ್ಮ ಪೂರ್ತಿ ಟೀಮು ಜೊತೆಗೆ ನಿಂತ್ಕೊಂಡು ಟೇಸ್ಟ್ ಮಾಡಿದ್ದೀವಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಟೀಮು ಜೊತೆ ಸೇರಿ ನಿಮ್ಮ ಮನೆ ಮದುವೆ ಕಾರ್ಯಕ್ರಮಗಳು ಎಲ್ಲ ಸಕ್ಸಸ್ ಮಾಡಿಕೊಳ್ಳೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಮದುವೆ, ಗೃಹ ಪ್ರವೇಶ, ಯಾವುದೇ ರೀತಿಯಾದಂಥ ಸಮಾರಂಭಗಳಿದ್ರೂ ನಮ್ಮ RVR ಕೇಟರರ್ಸ್ನ ಮರೆಯೋಕ್ಕೆ ಹೋಗಬೇಡಿ. ನಾವು ನಿಮ್ಮ ಸಮಾರಂಭವನ್ನು ಇನ್ನೂ ಹೆಚ್ಚು ಸುಖಕರವಾಗಿರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗೆ ಇವತ್ತು ಮಸಾಲೆ ಪುರಿ ಹೇಗಿದೆ ಅಂತ ಕೇಳೋಣ. ಹೇಗಿದೆ ಮಸಾಲೆ ಪುರಿ? ಸೂಪರ್ ಆಗಿದೆ.